ನಮಗೆ ಇವತ್ತು ಹೇಳಿದ್ದು ನಾಳೆನೇ ಮರ್ತೋಗುತ್ತೆ. ಅಂಥದ್ರಲ್ಲಿ ಈ ಪುಟಾಣಿ ಬಾಲಕ 3 ವರ್ಷದ ಬಾಲಕನಿಗೆ 100ಕ್ಕೂ ಹೆಚ್ಚು ದೇಶಗಳು, 100ಕ್ಕೂ ಹೆಚ್ಚು ವ್ಯಕ್ತಿಗಳ ಬಗ್ಗೆ ನೆನ್ಪಿಟ್ಕೊಂತಾನೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಅದರಲ್ಲೂ ವಿಶ್ವ ದಾಖಲೆ ಮಾಡಿದೆ ಈ ಪುಟಾಣಿ. ಈ ಪುಟಾಣಿ ಹೆಸರು ಶುಭಂ ಓಂಕಾರ್ ಅಂತೇಳಿ. ಶುಭನೂ ಇವನ ಹತ್ರನೇ ಇದೆ, ಓಂಕಾರನೂ ಇವನ ಹತ್ರನೇ ಇದೆ. ಅವನ್ನೇ ಮಾತಾಡಿಸ್ತಾ ಹೋಗೋಣ. ಪುಟಾಣಿ, ನಿನ್ನ ಹೆಸರೇನು? ಶುಭಮಂಗಲ್. ಏನೇನು ಮಾಡ್ತೀಯ ನೀನು? ಫ್ಲಾಶ್ ಕಾರ್ಡ್ಸ್ ತೆಗಿತಾನೆ. ಅದೇ ಏನೇನು ಮಾಡ್ತೀಯ ನೀನು? ಅವ್ನು ಫುಲ್ ಮಸ್ತಿಯಲ್ಲಿದ್ದಾನೆ. ಅವ್ರ ಅಮ್ಮನೇ ಕೇಳ್ತಾ ಹೋಗೋಣ ಏನು ಮಾಡ್ತಾನೆ ಅವನು ಅಂತ. ಮೇಡಮ್, ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಇಷ್ಟು ಹೈಪರ್ ಆಕ್ಟಿವ್ ಮಗನ? ಇವನ್ ಹುಟ್ಟಿದಾಗಿಂದಾನೇ ಹಾಗೆ ತುಂಬ ಆ್ಯಕ್ಟಿವ್, ಮಲ್ಗ್ತಾನೆ ಇರಲಿಲ್ಲ ರಾತ್ರಿ ಎಲ್ಲ. ಸುಮ್ಮನೆ ನಾವು ಏನೋ ಒಂದು ತೋರಿಸಿದ್ರೆ ಹೆಂಗೆ ರಿಯಾಕ್ಟ್ ಆಗ್ತಾನೆ ಅಂತ ಒಂದ್ಸತಿ ನಾನು 3 months ಏನೋ ಓಲ್ಡ್ ಇದ್ದ, ಒಂದು ಕಾರ್ಡ್ ತೋರಿಸ್ದೆ, ಆಯಂಜ್ ಅಂತ ಅಂದ. ಅವಾಗ ಮಕ್ಕಳಿಗೆ ವರ್ಡ್ಸು ಬರಲ್ಲ, ಬಾಯಿಂದ ಮಾತಾಡೋಕ್ಕೆ ಏನೂ ಬರಲ್ಲ, ಆದರೆ ಅವ್ನು ಅಷ್ಟೇ ಆ್ಯಕ್ಟಿವ್ ಇದ್ದ. ಆಮೇಲೆ ಅವನ ಟ್ಯಾಲೆಂಟ್ ನಂಗೆ ಅರ್ಥ ಆಯಿತು. ಆಮೇಲೆ ಅವನಿಗೆ ಒಂದೊಂದೇ ವಿಜುವಲ್ಸ್ ತೋರಿಸ್ತಾ ಹೋದೆ. ಪ್ರೈಮ್ ಮಿನಿಸ್ಟರ್ಸ್, ಪ್ರೆಸಿಡೆಂಟ್ಸ್, ಕಂಟ್ರೀಸು, ಡಿಫ್ರೆಂಟ್ ಫ್ಲವರ್ಸ್. ಆ ಫ್ಲವರ್ಸ್ ನೇಮ್ ನಮಗೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅವನು ಇವಾಗ 350ಕ್ಕಿಂತ ಹೆಚ್ಚು ಫ್ಲ್ಯಾಶ್ ಕಾರ್ಡ್ಸ್ ಐಡೆಂಟಿಫೈ ಮಾಡ್ತಾನೆ ಎಟ್ ದ ಏಜ್ ಆಫ್ 2.2. ಅವನು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಒಂದು ರೆಕಾರ್ಡ್ ತೊಗೊಂಡಿದ್ದಾನೆ. ಯಾಕಂದರೆ ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟು ಮೆಮೊರಿ, ಅಷ್ಟು ಥಿಂಗ್ಸನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅವ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ಅದು ಐಡೆಂಟಿಫೈ ಮಾಡಿದ್ದಾನೆ ಅಂತ ಅವನಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 100 ಫ್ಲ್ಯಾಶ್ ಕಾರ್ಡ್ಸು ವಿತಿನ್ 2 minutes 49 seconds ಅವನು ಪಿಕ್ ಮಾಡ್ತಾನೆ. ಫುಲ್ ಕ್ವಿಕ್ಕಾಗಿ ಪಿಕ್ ಮಾಡ್ತಾನೆ. ಅದಕ್ಕೆ ಅವನಿಗೆ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ಅವನು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಒಂದು ಫಸ್ಟ್ ರೆಕಾರ್ಡ್ ಹೋಲ್ಡರು. ಅದ್ರಗಿಂತ ಮುಂಚೆ ಇನ್ನೊಬ್ರು ರೆಕಾರ್ಡ್ ಇತ್ತು, ಅದನ್ನು 8 minutes ರೆಕಾರ್ಡನ್ನು ಬ್ರೇಕ್ ಮಾಡಿ ಇವನು ಇವಾಗ ಫಸ್ಟ್ ರೆಕಾರ್ಡ್ ಹೋಲ್ಡರ್ ಅಂತ ಅವಾರ್ಡ್ ತೊಗೊಂಡಿದ್ದಾನೆ. ಈ ಹೈಪರ್ ಆಕ್ಟಿವ್ ಮಗನಿಗೆ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅಂದರೆ ಊಟದ್ದು ಹೇಗಿರುತ್ತೆ, ಮತ್ತು ಅವ್ನು ಹೈಪರ್ ಲೆವೆಲ್ ಏನು ವರ್ಕ್ ಮಾಡ್ತಾನೆ, ಹೇಗೆ ಮಾಡ್ತಾನೆ? ಅವನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಸ್ಟಾರ್ಟ್ ಆಗೋದೆ ಫ್ಲ್ಯಾಶ್ ಕಾರ್ಡಿಂದ ಸ್ಟಾರ್ಟ್ ಆಗುತ್ತೆ. ಅವನೇ ಕರ್ಕೊಂಡು ಹೋಗ್ತಾನೆ ಕೈ ಹಿಡ್ಕೊಂಡು, ಅಮ್ಮ ಬಾತ್ ಫ್ಲ್ಯಾಶ್ ಕಾರ್ಡ್ ತೆಗೆಯೋಣ ಅಂತ. ಅವನಿಟ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವ್ನಿಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ. ಬಟ್ ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಇತ್ತು. ಏನಾದರೂ ಓದಬೇಕು, ಏನಾದರೂ ನೋಡಿದ ಆಬ್ಜೆಕ್ಟ್ಸ್ ಹಿಂಗೆ ಟಕ್ ಅಂತ ನೆನ್ಪಿಟ್ಕೊಳ್ತಾ ಇದ್ದ, ಏನಾದರೂ ಹೇಳಿದ್ರೇ ಬೇಗ ನೆನ್ಪಿಟ್ಕೊಳ್ತಾ ಇದ್ದ. ಅದಕ್ಕೆ ನಾವು ಅದು ಫ್ಲ್ಯಾಶ್ ಕಾರ್ಡ್ 1 by 1 ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನೇ ತೋರಿಸಿದ್ರು ನೆಕ್ಸ್ಟ್ ಮೂಮೆಂಟ್ ಅವ್ನು ಹೇಳ್ಬಿಡ್ತಾನೆ. ಇವಾಗ 100+ ಜನರಲ್ ನಾಲೆಜ್ ಕ್ವಶನ್ಸ್ ನೀವು ಹೇಳಿದ್ರೆ ಟಕ್ ಅಂತ ಆನ್ಸರ್ ಮಾಡ್ತಾನೆ. ಇದು ಇವನು ವಿವರ. ಆದರೆ ಏನು ಓದ್ತಿದ್ದಾನೆ ಶುಭಂ, ಏನು ಮಾಡ್ತಿದ್ದಾನೆ ಇವಾಗ? ಆ್ಯಕ್ಚುಲಿ ಏಜ್ ಪ್ರಕಾರ ಅವನು ಪ್ರೀ ಸ್ಕೂಲು. ಅವನಿಗೆ ನಾವು ನರ್ಸರಿಲಿ ಹಾಕಿದ್ವಿ, ಯಾಕಂದರೆ ತುಂಬ ಆ್ಯಕ್ಟಿವ್ ಇದ್ದಾನೆ ಅಂತ, ಸ್ವಲ್ಪ ನಾಲೆಜ್ ಗೇನ್ ಆಗಲಿ ಅಂತ. ಇವನಿಗೆ ಇವಾಗ ಓನ್ಲಿ 3 years. ಇದಿಷ್ಟು ಈ ಶುಭಂ ಓಂಕಾರ್, ಒಂದು ಸೂಪರ್ ಕಿಡ್ ಅಂತಲೇ ಹೇಳ್ಬೋದು. ಆ ಓಂಕಾರ್ ಅವರ ಒಂದು ಹಿಸ್ಟ್ರಿ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು.